ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ LBಯನ್ನು ಹಾಕ್ತಾ ಇದ್ದೀನಿ. ಫಸ್ಟ್ ಲೆಸನ್ ವಾಸ್ತವ ಸಂಖ್ಯೆಗಳು. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ನಾವು ಕನ್ನಡದಲ್ಲಿ ಹಾಕಿದ್ದೀವಿ, ಹಿಂದಿ, ವಿಜ್ಞಾನ, ಸಮಾಜದಲ್ಲಿ ಹಾಕಿದ್ದೀವಿ. ಇವಾಗ ಗಣಿತ ಇದೆ, ಇಂಗ್ಲೀಷ್ ಕೂಡ ಬರ್ತದೆ. ಸೊ ಎಲ್ಲ ವಿಷಯಗಳಲ್ಲಿ ಪಾಠದ ನೋಟ್ಸ್ ಆಗಿರ್ಬೋದು, LBಗಳಾಗಿರ್ಬೋದು ಸಿಕ್ಕಿದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸೊ ಬಹು ಆಯ್ಕೆ ಪ್ರಶ್ನೆಗಳನ್ನು 3 ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಪ್ಯಾಟರ್ನ್ ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಅಂಕಗಳು ಸಿಗ್ತವೆ. ರೂಟು ಒಂದು ಡ್ಯಾಶ್ ಸಂಖ್ಯೆಯಾಗಿದೆ ಅಂತ ಕೇಳಿದ್ದಾರೆ. ಎ ಭಾಗಲಬ್ಧ, ಬಿ ಅಭಾಗಲಬ್ಧ, ಸಿ ಪೂರ್ಣಾಂಕ, ಡಿ ಸ್ವಾಭಾವಿಕ. ಸೊ ರೂಟು ಅನ್ನೋದು ಒಂದು ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 1 ಮತ್ತು 10ರ ನಡುವಿನ ಅವಿಭಾಜ್ಯಗಳ ಸಂಖ್ಯೆ ಎಷ್ಟಿದ್ದಾವೆ? ಎ 12, ಬಿ 2, ಸಿ 3, ಡಿ 4. ಸೊ 1 ಮತ್ತು 10ರ ನಡುವೆ ಇರತಕ್ಕಂಥ ಅವಿಭಾಜ್ಯಗಳ ಸಂಖ್ಯೆ ಆಪ್ಷನ್ ಡಿ 4 ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, 2 ಮತ್ತು 3ರ ಲಸಾಅ ಎಷ್ಟು? ವೆರಿ ಸಿಂಪಲ್ ಇದೆ. 2 ಮತ್ತು 3ರ ಲಸಾಅ ಆಪ್ಷನ್ ಎ 2, ಬಿ 3, ಸಿ 5, ಡಿ 6. ಸೊ ಡಿ 6 ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಉತ್ತರ. ಇನ್ನು 1 ಮಾರ್ಕರಲ್ಲಿ ನೀವು ಬಾಯಟ್ ಮಾಡಲೇಬೇಕಾಗಿರ್ತಕ್ಕಂಥ ಫಿಕ್ಸ್ಡ್ ಕ್ವಶನ್ಸು, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತ ಕೇಳ್ತಾರೆ. ಇಲ್ಲಿ ನಾವು 1 ಮಾರ್ಕರ್ದು 3 ಪ್ರಶ್ನೆಗಳನ್ನು ಹಾಕಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಏನು ಹೇಳ್ತದಪ್ಪ ಅಂದ್ರೆ, ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು ಮತ್ತು ಆ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕು? ಎಸ್, ಬಾಯಟ್ ಮಾಡಲೇಬೇಕು. ಇದನ್ನೇ ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, 156ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್. 156 = 2 ಪವರ್ 3 × 3 × 13 ಅಂದರೆ ನಿಮಗೆ ಗೊತ್ತಾಗ್ತದೆ. ಸೊ 2 ಅಂತಂದರೆ ಇದನ್ನು ಬಿಡಿಸಿ ಬರೆದಾಗ 2:2 ಅಂತ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂದರೆ 2 2 4, 4 2 4 3 ಎಸ್ 12, 12 13 156 ಆಗ್ತದೆ. ಇದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅಂತ ಹೇಳ್ತೀವಿ. ಇನ್ನು ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮೊಸ ಎಷ್ಟಾಗಿರ್ತದೆ ಅಂತ ಕೇಳಿದರು. 2 ಅವಿಭಾಜ್ಯ ಸಂಖ್ಯೆಗಳ ಮೊಸ ಯಾವತ್ತು ಎಷ್ಟಾಗಿರ್ತದೆ? ಒಂದೇ ಆಗಿರ್ತದೆ ಅನ್ನೋದು ನೀವು ಗೊತ್ತಾಗಬೇಕು. ಇನ್ನು 2 ಅಂಕದ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 8 ಅಂಕ ಇದ್ದಾವೆ. ಪ್ರಶ್ನೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24ರಲ್ಲಿ ಯಾವುದು ಸಂಯುಕ್ತ ಸಂಖ್ಯೆ ಅಂತ ಕೇಳಿದರು. ಸೊ ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಇದರಲ್ಲಿ 24 ಒಂದು ಸಂಯುಕ್ತ ಸಂಖ್ಯೆ. ಅದನ್ನು ಹೇಗೆ ಬರೆಸ್ತೀವಿ ಅಂದರೆ 2 2 4, 4 2 8, 8 3 24. ಓಕೆನಾ? ಸೊ ಈ ಥರ ನಾವು ಏನು ಅನ್ಬೋದು, 23 ಮತ್ತು 24ರಲ್ಲಿ 24 ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ನೀವು ಬರೀಬೇಕು. ಮುಂದಿನ ಪ್ರಶ್ನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ನೀವು ಈ ಪಾಠದಲ್ಲಿ ಅಭಾಗಲಬ್ಧ ಸಂಖ್ಯೆ ಎಷ್ಟಿದಾವಲ್ಲ ಅಷ್ಟೆಲ್ಲ ಪ್ರಿಪೇರ್ ಮಾಡಲೇಬೇಕು. ನಿಮ್ಮ FAಗೆ, LBAಗೆ, SA1ಗೆ ಮತ್ತು ಪ್ರಿಪ್ರೇಟ್ರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಅಲ್ಲಿಂದನೇ ನಿಮಗೆ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರೆ ಬರ್ತಾವೆ. ಫಸ್ಟ್ ಬರ್ಕೋಬೇಕು 2 + √5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ಬರ್ಕೋಬೇಕು. ಆವಾಗ 2 + √5 = a/b. ಇಲ್ಲಿ a ಮತ್ತು b ಸಹ ಅವಿಭಾಜ್ಯ ಸಂಖ್ಯೆಗಳು, ಆದರೆ b ಈಸ್ ನಾಟ್ ಈಕ್ವಲ್ ಟು 0. ಅಂದರೆ √5 = a/b - 2. ಸೊ √5 = a - 2b/b. ಆವಾಗ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ a - 2b/b ಒಂದು ಭಾಗಲಬ್ಧ ಸಂಖ್ಯೆಯೂ ಆಗಿದೆ. ಆದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. 2 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಇದು ನಿಮಗೆ ಬರ್ತಕ್ಕಂಥ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನೊಂದು ಅದೇ ನಾವು 2 ಅಂಕಕ್ಕೆ ಕೇಳಿತ್ತು, √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಸೇಮ್ ಪ್ಯಾಟರ್ನಲ್ಲಿ ಬಿಡಿಸ್ಬೇಕು. √3 + 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಮೊದಲು ಬರ್ಕೊಡ್ರಿ. ಆವಾಗ 5 + √3 = a/b. ಇಲ್ಲಿ a ಮತ್ತು b ಸಹ ಅವಿಭಾಜ್ಯ ಸಂಖ್ಯೆಗಳು, b ಈಸ್ ನಾಟ್ ಈಕ್ವಲ್ ಟು 0.
ಆವಾಗ √3 = a ಡಿವೈಡೆಡ್ b - 5. ಆವಾಗ √3 = a - 5b ಡಿವೈಡೆಡ್ ಬೈ b. ಆವಾಗ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ a - 5b ಡಿವೈಡೆಡ್ b ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೆದು ಆಮೇಲೆ ನೀವೇನು ಮಾಡಬೇಕು, ಆದ್ದರಿಂದ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಇಲ್ಲಿ 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ರೆ ಸಾಕು. ಈ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕನೇ h × l = a × b ಅಂತ ಬರ್ತದೆ. ಒಂದು ಸೂತ್ರ ನೆನಪಿನಲ್ಲಿ ಇಟ್ಕೊಳ್ಬೇಕು. ಲಸ ಮತ್ತು ಮಸಗಳ ಗುಣಲಬ್ಧ ಅವುಗಳ ಎರಡು ಪೂರ್ಣಾಂಕ ಗುಣಲಬ್ಧಕ್ಕೆ ಸಮ ಅಂತ ಹೇಳ್ತಾರೆ. ಅದನ್ನೇನು ಸೂತ್ರ ಬಹೆಟ್ ಮಾಡಲೇಬೇಕು. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, 91 26ರ ಲಸ 182. ಹಾಗಾದರೆ 91 26ರ ಮಸವನ್ನು ಲೆಕ್ಕ ಹಾಕಿ ಇಲ್ಲಿ ಬರಿಬೇಕು. h × l = a × b. ಸೊ h = a × b ಡಿವೈಡೆಡ್ ಬೈ l. ಆವಾಗ ನಮಗೆ ಎ ಬಿ ಎಷ್ಟದ, 96 26ದ, ಅದರ ಗುಣಲಬ್ಧ ಎಷ್ಟದ, 186ದ. ಅವಾಗ ಅದೆಷ್ಟಾಯ್ತಪ್ಪ ಅಂತಂದರೆ 96 × 26 ಅಂದರೆ 2366. ಸೊ ಎಲ್ ಎಷ್ಟದ, 182. ಅದನ್ನು 182 ಹಾಗೆ ಇಡ್ರಿ. ಆವಾಗ ಭಾಗಾಕಾರ ಮಾಡಿದರೆ ನಮಗೆ HCF ಅಂದರೆ ಮಸ ಎಷ್ಟು ಬರ್ತದಪ್ಪ ಅಂದರೆ 13 ಅಂತಕ್ಕಂಥದ್ದು ಮಸ ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ. ಇಷ್ಟು 2 ಅಂಕದ ಲೆಕ್ಕಗಳನ್ನು ಮುಗೀತು. ಇನ್ನು 3 ಅಂಕದ ಎರಡು ಲೆಕ್ಕ ಕೊಟ್ಟಿದ್ದೀವಿ. ಅದರಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಓಕೆ, ಸೊ ಮೊದಲಿಗೆ √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕು ಅಂತ ಬರ್ಕೋಬೇಕು. ಆವಾಗ √2 = a ಡಿವೈಡೆಡ್ ಬೈ b. ಇಲ್ಲಿ a ಮತ್ತು b ಸಹ ಅವಿಭಾಜ್ಯ ಸಂಖ್ಯೆಗಳು, ಆದರೆ b ಈಸ್ ನಾಟ್ ಈಕ್ವಲ್ ಟು 0. ಸೊ 2 = a² ಡಿವೈಡೆಡ್ ಬೈ b². 2b² = a². ಓಕೆನಾ. ಆವಾಗ 2 ಇದು a² ಅನ್ನು ಭಾಗಿಸ್ತದೆ, 2 a ಅನ್ನು ಭಾಗಿಸ್ತದೆ. ಆದ್ದರಿಂದ 2a ಒಂದು ಅಪವರ್ತನ ಆಗದ. ಆವಾಗ ನೀವು ಏನು ಬರ್ಕೋಬೇಕಂದ್ರೆ a = 2k ಆಗಿರಲಿ, a² = 4k², 2b² = 4k², b² = 2k². ಆವಾಗ 2b² ಅನ್ನು ಭಾಗಿಸ್ತದೆ, 2b ಅನ್ನು ಭಾಗಿಸ್ತದೆ. ಆವಾಗ 2b ನ ಅಪವರ್ತನವಾಗಿದೆ. 2 ಇದು a ಮತ್ತು b ನ ಸಾಮಾನ್ಯ ಅಪವರ್ತನವಾಗಿದೆ. ಆದ್ದರಿಂದ ಇದು ನಮ್ಮ ಊಹೆಗೆ ತಪ್ಪಾಗಿದೆ, ಅಂದರೆ ವಿರುದ್ಧವಾಗಿದೆ. ಆದ್ದರಿಂದ √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಪ್ರಶ್ನೆ ಇತ್ತು 3 ಅಂಕಕ್ಕೆ. 510 ಮತ್ತು 92 ಈ ಪೂರ್ಣಾಂಕಗಳ ಲಸ ಮತ್ತು ಮಸವನ್ನು ಅವಿಭಾಜ್ಯ ಅಪವರ್ತನಗಳ ಮೂಲಕನೇ ಕಂಡುಹಿಡಿಬೇಕು. ಆವಾಗ ಲಸ × ಮಸ = ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಬೇಕು. ಮೊದಲಿಗೆ ಕಂಡುಹಿಡಿರಿ. 510 ಮತ್ತು 92ರ ಲಸವನ್ನು ಕಂಡುಹಿಡಿಬೇಕು. 5 10 ಆದಾಗ 2 3 5 17 ಅಪವರ್ತನ ಬರ್ತದೆ. 92 2 2 23 ಅಂತ ಬರ್ತದೆ. ಓಕೆನಾ. ಆವಾಗ ಮಸ ಎಷ್ಟಾಗ್ತದೆ, 510 ಮತ್ತು 92 ಮಸ 2. ಲಸ ಎಷ್ಟಾಗ್ತದೆ, 510 ಮತ್ತು 92 2 × 3 × 3 × 5 × 17 × 23. ಒಟ್ಟು ಲಸ ಎಷ್ಟು ಬತ್ತಿದು, 23,460 ಬತ್ತು. ಬರ್ಕೊಡ್ರಿ. h × l = a × b. h × l ಅಂದ್ರೆ 2 × 23,460, a × b 510 × 92. ಅವಾಗ ಎರಡೂ ಸೈಡ್ ಏನಾಗ್ತದಪ್ಪ ಅಂದ್ರೆ 46,920 ಬರ್ತದೆ. ಅಂದರೆ ಲಸ × ಮಸ = ಆ ಎರಡು ಪೂರ್ಣಾಂಕಗಳ ಗುಣಲಬ್ಧನ ಆಗಿದೆ ಅನ್ನೋದನ್ನು ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ವಾಸ್ತವ ಸಂಖ್ಯೆಗಳ LB ಅಂತ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.